ಒಂದ್ ನಿಮಿಷ. ನಮ್ ಅತ್ಗೆ ಶಾರದಾ ಅತ್ತೆ ಮತ್ತೆ ನಮ್ ಬ್ರೋಗ್ ಯಾರು ಕಲರ್ ಹಚ್ಚಿಲ್ಲ. ಅದಕ್ಕೆ ನೀವ್ ಮೊದ್ಲು ಯಾರ್ ಕಲರ್ ಹಚ್ಬೇಕು ಅಂತಿದ್ದೀರೋ ಹಚ್ಚಿ. ಹ್ಯಾಪಿ ಹೋಲಿ. ನೋಡು, ಈ ವಿಡಿಯೋ ಎಲ್ ಸಿಕ್ತು, ಯಾರ್ ಕೊಟ್ರು? ಇದು ಎಲ್ ಸಿಕ್ತು, ಯಾರ್ ಕೊಟ್ರು ಅನ್ನೋದ್ ಮುಖ್ಯ ಅಲ್ಲ ಈಗ. ನೀನ್ ನನ್ ಮುಷ್ಟಿಯಲ್ ಸಿಕ್ಕಾಕೊಂಡಿದ್ಯಲ್ಲ, ಅದು ಮುಖ್ಯ. ಅಶ್ವಿನಿ, ಈ ವಿಡಿಯೋ ಬರೀ ನನ್ನ ಹತ್ರ ಮಾತ್ರ ಇಲ್ಲ. ನನ್ನ ನಂಬಿಕಸ್ಥರು ಒಂದಷ್ಟು ಜನ ಇದ್ದಾರೆ, ಅವ್ರ ಹತ್ರನೂ ಇದೆ ಈ ವಿಡಿಯೋ. ಈಗ ನನಗೆ ನಿನ್ನಿಂದ ಏನಾದ್ರೂ ತೊಂದ್ರೆ ಆಯ್ತು ಅಂತ ಇಟ್ಕೋ, ಅದ್ರಿಂದ ಅಪಾಯ ನಿನಗೆ. ಈಗ ನಾನ್ ಸೇಫ್ ಆಗಿ ಹೋಗಿ ಮನೆಯವ್ರ ಜೊತೆ ಹೋಳಿ ಆಡಿಲ್ಲ ಅಂತ ಇಟ್ಕೋ, ಈ ಮೊಬೈಲ್ ಅಲ್ಲಿರೋ ವಿಡಿಯೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ಗೆಲ್ಲ ಫಾರ್ವರ್ಡ್ ಆಗತ್ತೆ. ಆಗೇನಾಗತ್ತೆ, ಅಜಿತ್ ನಿನ್ನ ಒದ್ದು ಒಳಗ್ ಹಾಕ್ತಾನೆ, ನೀನು ಜೈಲ್ ಹಕ್ಕಿ ಆಗ್ತೀಯ. ಬೇಡ, ಹಾಗಾಗೋದ್ ಬೇಡ. ನಾನು ನಿಮ್ ತಂಟೆಗ್ ಬರಲ್ಲ. ಪ್ಲೀಸ್ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ನೀನು ಅಂಜು ಮತ್ತೆ ನಚ್ಚಿ ಮದ್ವೆಗೆ ಅಡ್ಡ ಬರ್ಬಾರ್ದು. ಹೂವಿನ ಹಾರ ಎತ್ತದಷ್ಟೇ ಸರಾಗವಾಗಿ ಸುಸೂತ್ರವಾಗಿ ಅವರಿಬ್ಬರ ಮದ್ವೆ ನಡಿಬೇಕು. ಸರಿ ಆಯ್ತು, ನಾನು ನಿಮ್ ಮಗಳ ಮದ್ವೆಗೆ ಅಡ್ಡ ಬರಲ್ಲ. ಬಟ್ ಆದ್ರೆ ನಂದೊಂದ್ ಕಂಡೀಷನ್ ಇದೆ. ಏನದು? ನಮ್ಮಪ್ಪ ರಾಣನ ಅರೆ ಬರೆ ಬಟ್ಟೆನಲ್ಲಿ ರಸ್ತೆಲಿ ಓಡಾಡೋ ಹಾಗ್ ಮಾಡಿರೋ ಅಜಿತ್ ಅಂಡ್ ಇದಕ್ ಕಾರಣ ಆಗಿರೋ ಆ ಭೂಮಿಗೆ ಒಂದ್ ಗತಿ ಕಾಣಿಸಿದ್ಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಅಲ್ಲಿವರೆಗೂ ನೀವು ಕೂಡ ಅದಕ್ಕೆ ಅಡ್ಡಿ ಮಾಡ್ಬಾರ್ದು. ಅಷ್ಟೇ ತಾನೇ? ಅಜಿತ್ ಮತ್ತೆ ಭೂಮಿನ ನೀನ್ ಏನ್ ಬೇಕಾದ್ರೂ ಮಾಡ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ನನಗೆ ನನ್ನ ಮಗಳು ಅಂಜು ಮತ್ತೆ ನಚ್ಚಿ ಮದ್ವೆ ಮಾಡ್ಕೊಂಡು ಸುಖವಾದ ಜೀವನ ನಡೆಸ್ಬೇಕು, ಅದಷ್ಟೇ ಮುಖ್ಯ. ಅಜಿತ್ ಮತ್ತೆ ಭೂಮಿ ಏನಾದ್ರೆ ನನಗೇನು, ಏನೇನ್ ಬೇಕಾದ್ರೂ ಮಾಡ, ನಾನ್ ಅಡ್ಡಿ ಬರಲ್ಲ. ಇಟ್ಸ್ ಅ ಪ್ರಾಮಿಸ್. ಎಲ್ಲೋಗಿತ್ತು ಇಷ್ಟು ತನಕ? ಹ್ಯಾಪಿ ಅರೆ ಎಲ್ಲ ಸರಿ, ನಾವೆಲ್ರೂ ಹೋಳಿ ಆಡಾಯ್ತು. ನಮ್ ಶಾರದಾಗ್ ಯಾರು ಬಣ್ಣ ಹಚ್ಚಿಲ್ವಲ್ಲ? ಭೂಮಿ, ನಾವ್ ಬಣ್ಣ ಹಚ್ಚೋದಕ್ ಹೋದ್ರೆ ಶಾರದಾ ಹೆದರ್ಕೋತಾಳೆ. ನೀನೇ ಹಚ್ಚು. ಬೇಡ ಅಕ್ಕ. ಯಾಕೋ? ಅಮ್ಮ, ನನ್ ಶಾರದಾನ ಕೂಟ್ಲು ಎಲ್ಲೂ ನೋಡಿದಿರಲ್ವಾ? ಶಾರದಾ ನಗ್ತಾ ಇರಲ್ಲ ಅಂದ್ರೆ ಇದು ಒಳ್ಳೆ ಬದಲಾವಣೆ, ಒಳ್ಳೆ ಮುನ್ಸೂಚನೆ. ಭೂಮಿ ನೀನ್ ಕೊಡ್ತಾ ಇರೋ ಮಾತ್ರೆ ನಿಜಕ್ಕೂ ವರ್ಕ್ ಆಗ್ತಾ ಇದೆ. ನೋಡು ನನ್ ಶಾರದಾ ಹೇಗ್ ನಗ್ತಾ ಇದ್ದಾರೆ. ಅವಳಿಗೆ ಒಂದೊಂದಾಗಿ ಎಲ್ಲ ಗೊತ್ತಾಗ್ತಾ ಇದೆ. ಭೂಮಿ, ಎಲ್ಲ ಗೊತ್ತಾಗಿದ್ಯಾ? ಗೊತ್ತಾಗಿದ್ರೆ ನೀನು ಸುಮ್ನೆ ಇರೋಳಲ್ವಲ್ಲ ಶಾರದಾ. ನಿನ್ಗೆಲ್ಲ ಜ್ಞಾಪಕ ಬರೋಕೆ ನಾನ್ ಯಾವತ್ತೂ ಬಿಡಲ್ಲ. ನೀನು ಸೆಲ್ಫಿ ತಕೊಳ್ಳೋ. ನಚ್ಚಿ, ಐ ಮಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್ ಹೇಳೋ ಬಂದು ಈ ಥ್ಯಾಂಕ್ಸ್ ಜೊತೆಗೆ ಒಂದ್ ಸ್ವಲ್ಪ ದುಡ್ಡು ಕೊಡೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಯಾರು ಥ್ಯಾಂಕ್ಸ್ ಹೇಳ್ತಾ ಇರ್ಲಿಲ್ಲ ಅನ್ಸತ್ತ. ತುಂಬಾ ಚೆನ್ನಾಗ್ ಮಾತಾಡ್ತೀಯ. ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಿದ್ರೆ ಈ ತರ ತಮಾಷೆ ಮಾಡ್ತೀಯ? ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ನೀನ್ ಟೀಸ್ ಮಾಡೋದು. ಸರಿ ಆಯ್ತು, ಥ್ಯಾಂಕ್ಸ್ ಏನಕ್ಕೆ ಹೇಳ್ದೆ ಹೇಳು. ನನ್ನನ್ನ ಫುಲ್ಲಾಗ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ಯಲ್ಲ, ಇದೇನ ಅರ್ಥ ಮಾಡ್ಕೊಂಡಿರೋದು? ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ದೆ, ಫುಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಾ? ಭಾರಿ ಹುಷಾರಾಗಿರ್ಬೇಕು ನಿನ್ನ ಹತ್ರ. ಆಫ್ ಕೋರ್ಸ್. ತಿನ್ ಮಲ್ಲ. ಎನಿವೆ, ಥ್ಯಾಂಕ್ಸ್ ಯಾಕೆ ಅಂದ್ರೆ, ನಾವೆಲ್ಲರೂ ಸೇರಿ ಇಲ್ಲಿಗ್ ಬಂದು ಹೋಲಿ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ಸಖತ್ ಅಂದ್ರೆ ಸಖತ್ ಖುಷಿ ಆಯ್ತು. ಅಂಡ್ ಯು ಮೇಡ್ ಮೈ ಡೇ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ ಜೊತೆ ಹೀಗೆ ಖುಷಿಯಾಗಿರು. ಏನ್ ಮಾಡೋದು, ಬೇರೆ ಆಪ್ಷನ್ ಇಲ್ವಲ್ಲ, ಇರ್ಲೇಬೇಕು. Hope I'm not disturbing you. ಯು ಆರ್. ಏಯ್, ಇಲ್ಲ, ಆಫ್ ಕೋರ್ಸ್ ನಾಟ್. ನಾವ್ ಅಲ್ಲೇ ಬರ್ಬೇಕು ಅಂತಿದ್ವಿ. ಪರ್ಲೆ, ನನ್ಗೆ ನನ್ ಫ್ಯಾಮಿಲಿ ಜೊತೆ ಇರ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ. ನೀನ್ ಫ್ಯಾಮಿಲಿನಾ? ಇದ್ಯಾ ಹೊಸ ಕತೆ? ನಾನು, ನೀನು, ಈಗ ನಿನ್ನ ಮದ್ವೆ ಆಗ್ತಿರೋ ನಮ್ ನಚ್ಚಿ, ನಾವು ಮೂರ್ ಜನ ಒಂದ್ ಫ್ಯಾಮಿಲಿ ಆದ್ವಲ್ಲ. ಇನ್ಮೇಲೆ ಇದೇ ನನ್ ಫ್ಯಾಮಿಲಿ, ಇದೇ ನನ್ ಪ್ರಪಂಚ ಅಷ್ಟೆ. ಎನಿವೆ, ಇವತ್ತು ಹೋಳಿ ಹಬ್ಬ ಎಷ್ಟ್ ಚೆನ್ನಾಗಾಯ್ತಲ್ಲ? ತುಂಬಾ ಚೆನ್ನಾಗಾಯ್ತು. ನಚ್ಚಿ, ನಿನ್ ಮೊಬೈಲ್ ಕೊಡು, ಕ್ಯಾಮ್ರಾ ಆನ್ ಮಾಡ್ಕೊಡು, ನಿಮ್ಮಿಬ್ಬರು ಫೋಟೋ ತೆಗಿತೀನಿ. ಎಲ್ಲಿ ಹತ್ರ? ಎಸ್. ಅದೇ ನೀವು ಬನ್ನಿ, ಸೆಲ್ಫಿ ತಗೊಳ್ಳೋಣ. ಇದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಿದ್ಮೇಲೆ ನನ್ನ ತಲೆಗೊಂದು ವಿಚಾರ ಬಂದಿದೆ. ಅದನ್ನ ಈಗ ಕಾರ್ಯರೂಪಕ್ಕೆ ತರಬಹುದು ಅಂತಾನೂ ಅನಿಸ್ತಾ ಇದೆ. ನನಗೆ ದಿನಗಳು ಕಳೀತಾ ಗಂಟೆಗಳು ಕಳೀತಾ ಭೂಮಿ ನನ್ನಿಂದ ತುಂಬಾ ದೂರ ಹೋಗ್ತಿದ್ದಾಳೆ ಅಂತ ಅನ್ನಿಸ್ತಿದೆ ಸತ್ಯನ. ಮನ್ಸಿಗೆ ಇಷ್ಟ ಆದವರು ದೂರ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ನನಗೆ ನಿನ್ನ ಭಾವನೆಗಳು ಅರ್ಥ ಆಗುತ್ತೆ, ಆದ್ರೆ ಇದಕ್ಕೊಂದು ಪರಿಹಾರ ಕೂಡ ಇದೆ. ಏನು? ಭೂಮಿ ನಿನ್ನಿಂದ ದೂರ ಆಗದ ಹಾಗೆ ತಡಿಬಹುದು, ಅಂದ್ರೆ ತಾತ್ಕಾಲಿಕವಾಗಿ ಮಾತ್ರ ತಡಿಬಹುದು. ಇದನ್ನ ಖಂಡಿತ ಭೂಮಿ ಕೂಡ ಒಪ್ಕೋತಾಳೆ ಅಂತ ವಿಷಯ ನನ್ನ ಹತ್ರ ಇದೆ. ಹೌದಾ? ಏನ ವಿಷಯ? ವಿಷಯಗಳಿರೋದು ಎರಡು. ಒಂದು, ಈಗಾಗಲೇ ನೀವಿಬ್ರು ಒಪ್ಪಂದದ ಮದ್ವೆ ಆಗೋದಕ್ಕೆ ಕಾರಣ ಅಂಜು ತಾನೆ? ಅಂಜು ಮದ್ವೆ. ಇದು ನಿನ್ನ ಕಡೆಯಿಂದ ಆಯ್ತು. ಇನ್ನೊಂದು, ಅವಳ ಕಡೆಯಿಂದ ಬರೋದಾದ್ರೆ ಭಾಗ್ಯಮ್ಮ ಜೈಲ್ ಅಧಿಕಾರಿ ಬಿಡುಗಡೆ ಆಗಿಲ್ಲ, ಅವರು ಬಿಡುಗಡೆ ಆಗ್ಬೇಕು ತಾನೆ. ಇದೇ ವಿಷಯನ ಇಟ್ಕೊಂಡು ರೈಸ್ ಮಾಡೋದು. ಆಗ ಭೂಮಿ ಖಂಡಿತ ಒಪ್ಕೋತಾಳೆ, ನಿನ್ನ ಜೊತೆಗಿರೋದಕ್ಕೆ ಸ್ಪಂದಿಸ್ತಾ. ನಿಜವಾಗ್ಲೂ ಒಪ್ಕೋತಾಳ? ಒಪ್ಪದೇ ಇದ್ರೆ? ಒಪ್ಲಿಲ್ಲ ಅಂದ್ರೆ ಅಂತ ನಾವ್ ಯಾಕೆ ನಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು, ಸಕಾರಾತ್ಮಕವಾಗಿ ಆಲೋಚನೆ ಮಾಡೋಣ. ಖಂಡಿತ ಒಪ್ಕೊಳ್ಬಹುದು. ಅಷ್ಟಕ್ಕೂ ನೀನ್ ಹೋಗಿ ಅವಳ ಹತ್ರ ಏನು ಮಾತಾಡಿಲ್ವಲ್ಲ, ಮಾತಾಡಿದ್ಮೇಲೆ ತಾನೇ ಈ ಮಾತುಗಳು ಬರೋದು. ಹೇಗೂ ಈಗ ಹೋಳಿ ಹಬ್ಬ,
ಶುಭ ದಿನ. ನಿಧಾನವಾಗಿ ಹೋಗಿ ಅವಳ ಹತ್ರ ಮಾತಾಡು. ಆಗ ನಿನ್ನ ಚಿಂತೆ ಎಲ್ಲ ದೂರ ಆಗುತ್ತೆ. ಮನಸ್ಸಿಗೊಂದು ಪರಿಹಾರ ಸಿಗುತ್ತೆ. ಮಾತಾಡಿ ನೋಡು, ಕೆಲಸ ಆದ್ರೂ ಆಗ್ಬೋದು. ಹಾಲಿನ ಒಳಗಡೆ ಇರುವಂತ ತುಪ್ಪ, ಅಕ್ಕಿ ಒಳಗಡೆ ಇರೋ ಅನ್ನದಂತೆ ಈ ಜೀವನ. ಅನ್ನ ತುಪ್ಪ ಕಾಣಿಸ್ಕೋಬೇಕು ಅಂದ್ರೆ ಅಕ್ಕಿಗೂ ಹಾಲ್ಗೂ ಬೆಂಕಿ ಶಾಖ ತಾಕ್ಲೇಬೇಕು. ಲಕ್ಷ್ಮಕ್ಕ, ಜೀವನ ಅಂದ್ರೆ ಇದೆ, ಬೇರೆ ಇನ್ನೇನಿಲ್ಲ. ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಭೂಮಿ? ಬೇಡ, ನಿನ್ಗಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಲ್ಲೇ ನೀನ್ ಇಷ್ಟೊಂದ್ ಕೊರ್ಗ್ ಹತ್ಕೊಂಡ್ರೆ ನಿನ್ ಆರೋಗ್ಯ ಹಾಳಾಗತ್ತೆ. ಅಲ್ಲ ಭೂಮಿ, ನೀನ್ ಸಾಯಬ್ರನ್ನ ಒಪ್ಪಂದದ್ ಮದ್ವೆ ಆಗಿದೆ ಭಾಗ್ಯಕ್ಕನ್ ಬಿಡ್ಸಕ್ಕೆ. ಅದೇ ಆಗಿಲ್ಲ ಇನ್ನು. ಹೀಗ್ ನೋಡಿದ್ರೆ 1 ವರ್ಷದ ಒಪ್ಪಂದದ್ ಗಡುವು ಮುಗಿತಾ ಬಂತು. ಮದ್ವೆಯಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಿದ್ಯಾ. ಹೀಗಾದ್ರೆ ಭಾಗ್ಯಕ್ಕನ್ ಕತೆ ಏನು? ಮಾತಾಡು ಭೂಮಿ. ಈಗ ನಾವು ಕೇಳೋದ್ ಪ್ರಶ್ನೆನೂ ಅದೇ. ನೋಡೋಣ ಅವಳೇನು ಉತ್ತರ ಹೇಳ್ತಾಳೆ ಅಂತ. ಭೂಮಿ ಒಂದು ಸಲ ನಾನು ಸಾಹೇಬ್ರನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ರೆ ಸಾಕು ಸತ್ಯನ. ನನಗಂತೂ ಭೂಮಿ ಇಲ್ದಿರೋ ಜೀವನನ ಇಮ್ಯಾಜಿನ್ ಮಾಡೋದಕ್ಕೂ ಕಷ್ಟ ಆಗ್ತದೆ. ಲಕ್ಷ್ಮಕ್ಕ, ನಮ್ ಸಾಹೇಬ್ರು ಮಾತ್ ಕೊಟ್ಟಿದ್ದಾರೆ. ಅವ್ರ್ ಮಾತ್ ಕೊಟ್ರೆ ಯಾವತ್ತೂ ತಪ್ಪವ್ರಲ್ಲ. ಈ 1 ವರ್ಷದಲ್ಲಿ ಸಾಹೇಬ್ರನ್ನ ನಾನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀನಿ. ಸಾಹೇಬ್ರು ಒಂದ್ಸಲ ಮಾತ್ ಕೊಟ್ರೆ ಆ ಮಾತು ತಾಯಿ ಸಮಾನ. ಅವ್ರು ಯಾವತ್ತೂ ಅದನ್ನ ಮೀರಲ್ಲ. ನನಗಂತೂ ನಂಬಿಕೆ ಇದೆ, ಸಾಹೇಬ್ರು ಖಂಡಿತವಾಗ್ಲೂ ನನ್ ತಾಯಿನ ಬಿಡಿಸ್ತಾರೆ. ಸಾಹೇಬ್ರ ಮೇಲೆ ನಿನ್ಗೆ ನಂಬಿಕೆ ಗೌರವ ಎಲ್ಲ ಇದೆ ಅಲ್ವಾ? ತುಂಬಾನೇ ಇದೆ ಅಕ್ಕ. ಮತ್ ಯಾಕೆ ಅವಸರ ಭೂಮಿ ನಿನ್ಗೆ ಸಾಹೇಬ್ರಿಂದ ಹೊರಗಡೆ ಬರೋದಕ್ಕೆ? ಭಾಗ್ಯಕ್ಕನ್ ಬಿಡ್ಸೋವರ್ಗು ನೀನ್ ಅಲ್ಲೇ ಇರು. ಒಪ್ಪಂದದ ಗಡುವು ಮುಗಿದ್ಮೇಲೂ ನಾನ್ ಇಲ್ಲೇ ಉಳ್ಕೊಳ್ಳೋದಕ್ಕೆ ಯಾವ್ದೇ ರೀತಿ ಕಾರಣನೂ ಇಲ್ಲ. ಈ 1 ವಾರ ಅಕ್ಕ, ನಮ್ ಒಪ್ಪಂದದ ಗಡುವು ಮುಗ್ದೋಗುತ್ತೆ. ಆಮೇಲೆ ನಾನು ಸಾಹೇಬ್ರಿಂದ ದೂರ ಹೊರ್ಟೋಗ್ತೀನಿ. ನಿನ್ನೆಲ್ಲ ಕುಸಿದಾಗ ಸತ್ಯ. ಜೀವನದಲ್ಲಿ ಕಣ್ಣಿಲ್ಲ ಅಂದ್ರೂ ಬದುಕ್ಬಿಡು. ಹೃದಯನೇ ಇಲ್ಲ ಅಂದ್ರೆ ಹೇಗ್ ಬದುಕತ್ ಸತ್ಯ. ಅಳ್ಬೇಡ ಭೂಮಿ. ಲಕ್ಷ್ಮಕ್ಕ, ನನ್ಗೆ ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ ನನ್ ಸಾಹೇಬ್ರನ್ನ ಬಿಟ್ಟು ಬರೋದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನನ್ ಸಾಹೇಬ್ರನ್ನ ನಾನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಸಾಹೇಬ್ರು ಯಾಕೆ ನನ್ನ ಪ್ರೀತಿಸ್ತಿಲ್ಲ? 1 ವರ್ಷ ಅವ್ರ ಜೊತೆಲಿದ್ದೀನಿ. ನನ್ ಮನ್ಸಲ್ಲಿರೋದು ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಲಕ್ಷ್ಮಕ್ಕ. ಅಯ್ಯೋ ಭೂಮಿ, ಏನಾಯ್ತು ಭೂಮಿ? ಅದು ತುಂಬಾ ಬಿಸ್ಲಲ್ವಾ, ಯಾಕೋ ತಲೆ ಸುತ್ತದಾಗಾಯ್ತು. ಅಯ್ಯೋ ಬಾ, ಕುತ್ಕೋ. ಇಲ್ಲೇ ಕುತ್ಕೊಂಡಿರೋ, ನಾನ್ ನೀರ್ ತಗೋಬರ್ತೀನಿ. ಬೇಡ, ನಾನೇ ಹೋಗಿ ತಗೊಂಬರ್ತೀನಿ. ಅಯ್ಯೋ ಪರವಾಗಿಲ್ಲ ಭೂಮಿ, ತಲೆ ಸುತ್ತು ಅಂತಿದ್ಯಾ, ನಾನೇ ತಗೋಬರ್ತೀನಿ ನೀರು. ಒಳ್ಳೆ ಚಾನ್ಸ್. ಈ ರಾಮರಸನ್ ಎಲ್ಲಾದ್ರೂ ಆ ಭೂಮಿ ಕುಡಿದ್ರೆ ಅದ್ಭುತವಾಗಿರುತ್ತೆ. ಆದ್ರೆ ಇಷ್ಟೇ ಕುಡಿದ್ರೆ ಏನ್ ಪ್ರಯೋಜನ? ಈ ಇಡೀ ಜಗ್ನೆ ತಗೊಂಡೋಗ್ ಕೊಡ್ತೀನಿ. ಭೂಮಿ ತಗೋ, ನೀನ್ ನೀರ್ ಕೇಳ್ದೆ, ಬಟ್ ನಾನ್ ಮಜ್ಜಿಗೆ ತಂತೀನಿ, ಕುಡಿ. ಥ್ಯಾಂಕ್ ಯು ಶಿವ್ನಿ. ಪರವಾಗಿಲ್ಲ, ಕುಡಿ. ಇದೇನಿದು ಮಜ್ಜಿಗೆ ಇಷ್ಟೊಂದು ಹುಳಿ ಇದೆ? ಓ ಅದಾ, ಬಿಸ್ಲಲ್ವಾ ಭೂಮಿ, ಸ್ವಲ್ಪ ಹುಳಿ ಆಗಿರ್ಬೇಕು. ಏನ್ ತೊಂದ್ರೆ ಇಲ್ಲ, ಒಳ್ಳೇದೆ, ಕುಡಿ. ಓಕೆ. ಭೂಮಿ, ನೀನು ಕುಡಿತಾ ಇರು. ಇನ್ ಸ್ವಲ್ಪ ಬೇಕು ಅಂದ್ರೆ ಇಟ್ಬಿಟ್ಟು ಹೋಗ್ತೀನಿ. ಇಷ್ಟೊಂದು ನಿಂಗೆ ಎಷ್ಟು ಬೇಕೋ ಅಷ್ಟು ಕುಡಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಅಜಿತಾ, ಭೂಮಿ ನಿನ್ ಜೊತೆ ಇದ್ದಾಳನ್ನು ಆಗ್ಲಿಂದ ಹುಡುಕ್ತಿದೀವಿ ಮಾರಾಯ. ಹೌದಾ? ಇಲ್ವಾ? ಎಲ್ಲಿ ಹೋದ್ಲು? ಎಲ್ಲೂ ಕಾಣ್ತಿಲ್ಲ. ಹೌದಾ? ಸರಿ. ಅವಳು ಎಲ್ಲಿದ್ದಾಳೆ ಅಂತ ನೋಡು, ನಾನು ಇಲ್ಲಿ ನೋಡ್ತೀನಿ. ಓಕೆಪ್ಪ, ಸರಿ. ಎಲ್ಲೂ ಹೋದ್ಲಿ ಹುಡುಗಿ? ಗುಡ್ಡದ್ ಭೂತ. ಗುಡ್ಡದ್ ಭೂತ, ಏನ್ ನೀನು ನನ್ ಸಾಹೇಬ್ರು ತರನೇ ಇದ್ಯಾ? ನಾನ್ ನಿನ್ ಸಾಹೇಬ್ರ. ಸಾಹೇಬ್ರ, ಗೊಡ್ಡ ಇದೆ, ಮೀಸೆ ಬೇರೆ ಇದೆ, ಕೂದ್ಲು ಬಟ್ಟೆ ಬೇರೆ ಹಾಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಗುಡ್ಡದ್ ಭೂತ. ಇಡೀ ನಂದಿ ಬೆಟ್ಟ ಹುಡುಕಿದೀನಿ, ನೀ ಇಲ್ಲಿ ಬಂದ್ ಕೂತಿದ್ಯಾ? ಒಬ್ಳು ಏನ್ ಮಾಡ್ತಿದ್ಯಾ ಇಲ್ಲಿ? ಒಬ್ಳೆ ಎಲ್ಲಿದ್ದೀನಿ ನಾನು? ಹಲೋ ಗುಡ್ಡದ್ ಭೂತ, ನನ್ ಜೊತೆ ನಾನಿಲ್ವಾ? ಕಾಣಿಸ್ತಿಲ್ವಾ ನಿಮ್ಗೆ? ಸರಿ, ಎಲ್ರು ಕಾಯ್ತಿದಾರೆ, ಬಾವನ್. ಕುತ್ಕೊಳ್ಳಲೆ. ಗುಡಿಸ್ತಿದ್ದು. ಅಮ್ಮ, ಹೊಡಿತಾರೆ, ಗುಡಿಸ್ತಾರೆ. ಭಯ. ಕಣ್ಣೇನಾದ್ರೂ ಗುಡಾಯಿಸ್ದು ಗೋಲಿ ಆಗ್ಬಿಡ್ತೀರಿ, ಗೋಲಿ. ಮತ್ತೆ ಇಳ್ಸೋ ಕಣ್ಣು ಕೆಳಗಡೆ ಇಳ್ಸಲ್ಲ. ಹಿಂಗೆ ಆಡ್ತಾ ಇದ್ರೆ ಪೆಂಡೆತ್ ಬ್ರೇಕ್ ಹಾಕ್ಬಿಡ್ತೀನಿ, ಕಚ್ಚ ಅಂತ. ನೀನ್ ಇನ್ನೂ ಗುಡಾಯಿಸ್ತಿದ್ಯಾ ನನ್ನ? ನೀನೇನ್ ನಮ್ ಸಾಹೇಬ್ರ? ನಾನೇ ನಿನ್ ಸಾಹೇಬ. ಏನಂದ್ರೆ? ನಾನೇ ನಿನ್ ಸಾಹೇಬ ಅಂದ. ನೋ ವೇಸ್, ಚಾನ್ಸೇ ಇಲ್ಲ. ಈಗ ನಿನ್ನ ನಂಬಿಸ್ಬೇಕು ಅಂತ ಹೇಳಿದ್ರೆ ನಾನು ಹೋಗ್ಬಿಟ್ಟು ಪೊಲೀಸ್ ಬಟ್ಟೆ ಹಾಕೊಂಡ್ ಬರ್ಬೇಕಾ ಹೇಗೆ? ಬಾ ಸುಮ್ನೆ. ನೀವೇನಾ ನನ್ ಸಾಹೇಬ್ರು? ಹೌದು, ನಾನೇ ನಿನ್ ಸಾಹೇಬ. ಎದ್ ಬಾ ಸುಮ್ನೆ. ಐ ಲವ್ ಯು ಸಾಹೇಬ್ರೆ. ನಾನು ಅಜಿತ್ ರಾಮನಾರಾಯಣ್, ಪೊಲೀಸ್ ಇನ್ಸ್ಪೆಕ್ಟರ್. ನೀವು ನನ್ ಸಾಹೇಬ್ರು ಅಂತ ಗೊತ್ತಿದ್ದೆ ನಾನ್ ನಿಮ್ಗೆ ಐ ಲವ್ ಯು ಅಂತ ಹೇಳಿದ್ದು. ಭೂಮಿ, ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತಿದ್ಯಾ? ಹೌದು ಸಾಹೇಬ್ರೆ, ನಿಮ್ಮನ್ನ ಮನ್ಸಾರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ನಾನು. ಐ ಲವ್ ಯು ಸಾಹೇಬ್ರೆ.